ವೆಲ್ಕಮ್ ಬ್ಯಾಕ್ ಟು ಚೌ ಚೌ ಬಾತ್. ಗುಡ್ ಮಾರ್ನಿಂಗ್ ಶೋನಲ್ಲಿ ಚೌ ಚೌ ಬಾತ್ ನಲ್ಲಿ ನಾವಿದ್ದೀವಿ. ಸೊ ಒಬ್ಬ ವಿಶೇಷ ಅತಿಥಿ ಇವತ್ತು ಬೈ ಟು ಕಾಫಿಯಲ್ಲಿ ನಮ್ಮ ಜೊತೆ ಇದ್ದಾರೆ. ಇವಾಗ ಕಾಫಿ ಕುಡಿಯೋ ಸಮಯ. ಆದ್ರೆ ಆ ವಿಶೇಷ ಅತಿಥಿ ಯಾರು ಅಂತ ಹೇಳಿದ್ರೆ ಖಂಡಿತ ಎಲ್ಲರಲ್ಲೂ ಜೋಶ್ ಬಂದ್ಬಿಡುತ್ತೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಇವತ್ತಿನ ಬೈ ಟು ಕಾಫಿಯಲ್ಲಿ ನೋಡಿ. ವೆಲ್ಕಮ್ ಟು ಬೈ ಟು ಕಾಫಿ. ಇವತ್ತಿನ ಬೈ ಟು ಕಾಫಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಜೊತೆ. ಶಿವರಾಜ್ ಕುಮಾರ್, ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ಹಾಗೇನೆ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಮ್ದು ಬೈ ಟು ಕಾಫಿ, ಸೊ ಒಂದು ಸಿಪ್ ಕಾಫಿಯ ಜೊತೆ ನಮ್ಮ ಬೈ ಟು ಕಾಫಿ ಟಾಕ್ ಆಕ್ಚುಲಿ. ಸೊ ನಿಮ್ಮ ಬೈ ಟು ಕಾಫಿ ಇರೋದೇ ಅದರ ಹೆಸರು ಹೇಳೋದು ಶೇರ್ ಮಾಡುವಂಥದ್ದು ಅಂತ. ಸೊ ನಿಮ್ಮ ಸ್ಕೂಲ್ ಡೇಸ್ ಬಗ್ಗೆ ನೀವು ನೆನೆಸ್ಕೊಳ್ಳೋದಾದ್ರೆ ಶೇರ್ ಮಾಡ್ಬೋದಾ ನಮ್ಮ ಜೊತೆ? 100%. ಸ್ಕೂಲ್ ಡೇಸ್ ಅವತ್ತು ಸ್ಕೂಲ್ ಟೈಮ್ ನಾವು ಮರೆಯೋಕ್ಕಾಗಲ್ಲ. ಫ್ರೆಂಡ್ಸು ಇದು ನಾನು ತುಂಬ ಮಿಸ್ಚಿವಸ್ ನಾಟಿ ನನ್ನ ಕ್ಲಾಸಲ್ಲಿ. ಆ್ಯಂಡ್ ಆಲ್ವೇಸ್ ಐ ಬಿ ವಿತ್ ಮೈ ಫ್ರೆಂಡ್ಸ್. ಒಂದು ಗ್ರೂಪ್ ಯಾವಾಗಲೂ ಇರ್ತಿತ್ತು. ವಿತೌಟ್ ಗ್ರೂಪ್ ಶಿವಣ್ಣ ಇಸ್ ನಾಟ್ ದೇರ್. ಆಲ್ವೇಸ್ ವಿತ್ ದ ಗ್ರೂಪ್. ಆ್ಯಂಡ್ ಎವ್ರಿಬಡಿ ಲವ್ಸ್ ಮೀ, ಐ ಟು ಲವ್ ದೆಮ್. ಆ್ಯಂಡ್ ಅವ್ರಿಗೋಸ್ಕರ ನಾನು ಪ್ರಾಣನೇ ಕೊಡ್ತೀನಿ. ಐ ಲವ್ ಮೈ ಫ್ರೆಂಡ್ಸ್. ಫ್ರೆಂಡ್ಶಿಪ್ಗೋಸ್ಕರ ಏನು ಬೇಕಾದ್ರೆ ಮಾಡ್ತೀನಿ. ಓಕೆ. ಸೊ ಆ ಸ್ಕೂಲ್ ಡೇಸ್ಗಳನ್ನ ನೆನೆಸ್ಕೊಳ್ಳೋದಾದ್ರೆ ಅವಾಗಲೂ ನೀವು ಅಂದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್? Not exactly. But they all everybody made me center of attraction. I think ಬಹುಶಃ ಹಂಗೆ ಕೂಡ ಬಂದಿದೆ ಅಷ್ಟೇ. ಅಂದ್ರೆ ರಾಜ್ಕುಮಾರ್ ಅವ್ರ ಮಗ ಅಲ್ಲ, not in that way. Otherwise also human wisely. I was a good sportsman also. So in that way. ಯಾವ ಆಟ? I was a good athlete. 100 meters good athlete. And I was playing almost ಎಲ್ಲ ಗೇಮ್ಸ್ ಆಡ್ತಿದ್ದೆ. Volleyball, basketball, every game I was to play. Cricket I was to play. I think athlete, I was a good athlete. ಸೊ ನೀವು ಫಿಲ್ಮ್ಗೆ ಬರದೇ ಇದ್ರೆ ಯಾವ್ದಾದ್ರು ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ತಿದ್ರ? 100%. ಸೊ ಯಾವ್ದನ್ನ ಆಯ್ಕೆ ಮಾಡ್ಕೋತಿದ್ರಿ? ಅಥ್ಲೀಟ್ ಫಸ್ಟ್. ಅದು ಬಿಟ್ಟು ಕ್ರಿಕೆಟ್. ಓಕೆ. ಸೊ ಕ್ರಿಕೆಟ್ ಅಲ್ಲಿ ನಿಮ್ಗೆ ಯಾರು ಫೇವ್ರೆಟ್? I think ಅವಾಗ ನಂಗೆ ತುಂಬ ಗವಾಸ್ಕರ್, ವಿಶ್ವನಾಥ್ ವಾಸ್ ವೆರಿ ಫೇವ್ರೆಟ್. ಆ್ಯಂಡ್ ಐ ಯೂಸ್ ಲೈಕ್ ಕ್ಲೈವ್ ಲಾಯ್ಡ್, ವಿವಿನ್ ರಿಚರ್ಡ್ಸ್ ತುಂಬ ಇಷ್ಟ. ಐ ಥಿಂಕ್ ದೇ ಆರ್ ಆಲ್ ಮೈ ಫೇವ್ರೆಟ್ ಪ್ಲೇಯರ್. ಓಕೆ. ಆ್ಯಂಡ್ ಫಿಲ್ಮ್ಸ್ಗಳಲ್ಲಿ ನೀವು ಹೀಗೆ ಮಾತಾಡುವಾಗ ನೋಡುವಾಗ ಆ ಫೀಲ್ ಬರಲ್ಲ. ಬಟ್ ಫಿಲ್ಮ್ಸಲ್ಲಿ ನೀವು ಆ್ಯಕ್ಷನ್ ಫಿಲ್ಮ್ಸ್ಗಳನ್ನೆಲ್ಲ ಜಾಸ್ತಿ ಮಾಡಿರೋವಂಥದ್ದು. ಸೊ ಅದು ಹೇಗೆ ತರ್ತೀರಾ ಅಂತ ಆ ಫೀಲ್ನ? ಐ ಥಿಂಕ್ ಡೈರೆಕ್ಟರ್ ಕಾನ್ಸೆಪ್ಟ್ ಪ್ರಕಾರ ಅದು. ಐ ಥಿಂಕ್ ವಿ ಗೆಟ್ ಇನ್ ಟು ದಟ್ ಕಾನ್ಸೆಪ್ಟ್ ಅಷ್ಟೇ. ಅದರ್ವೈಸ್ ಏನಂದರೆ ಐ ಥಿಂಕ್ ನಾವು ಫಿಲ್ಮ್ಸ್ಗಳು ನೋಡಿದ್ದೀವಿ ಸಾಕಷ್ಟು. ಐ ಥಿಂಕ್ ಬಹುಶಃ ಸಮ್ವೇರ್ ದಟ್ ಇನ್ಸ್ಪಿರೇಷನ್ ಆಲ್ಸೋ ಕಮ್ಸ್ ಫ್ರಮ್ ದಟ್ ಸೈಡ್. ಆಮೇಲೆ ಬಹುಶಃ ಸೀನ್ ಕಂಟೆಂಟ್, ಬಿಕಾಸ್ ಐ ವಾಸ್ ಇನ್ ದ ಫಿಲ್ಮ್ ಇನ್ಸ್ಟಿಟ್ಯೂಟ್. ಸೊ ಬಹುಶಃ ಅದೆಲ್ಲ ನಮಗೆ ಒಂದು ಇದು ಕೌಂಟ್ ಆಗುತ್ತೆ. ಐ ಥಿಂಕ್ ಇನ್ ದಟ್ ವೇ ಐ ಯೂಸ್ ಟು ಗೆಟ್ ಅಷ್ಟೇ. ಸೊ ಕಾಲೇಜ್ ಡೇಸಲ್ಲಿ ಹೇಗಿದ್ರು ಶಿವಣ್ಣ? ಆಂಗ್ರಿ ಯಂಗ್ ಮ್ಯಾನ? Not exactly. I was very jovial, very jolly, and all friends in it. Always with group. Enjoyed a lot. College days is a golden period. That's Mariyakke Hall. I had a very nice time with my friends. Lot of friends were there. Lot of films ಹೋಗಿದ್ದು. Used to cut bunk classes and all. It was nice. ಆ period ಹಂಗೆ. And I think, but I was never ನಾ ಮುಂದೆ ಒಂದು ಹೇಳ್ತಿದ್ದೆ ಎಲ್ಲರಿಗೂ, don't treat me as a Rajkumar sir. I am a student. I am your friend. ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ದಟ್ ಐ ಮೈಟ್ ಗೆಟ್ ಮೋರ್ ಮನಿ ಆ ಥರ. ಯಾಕೆ ನಮ್ಮ ಪೇರೆಂಟ್ಸ್ ತುಂಬ ಚೆನ್ನಾಗಿ ಬೆಳೆಸಿದ್ರು ಆ ವೇಲಿ. ಜಾಸ್ತಿ ಕೊಟ್ಟು ಪ್ಯಾಂಪರ್ ಮಾಡ್ದೇನೆ ಎಷ್ಟು ಎಲ್ಲರಿಗೂ ಏನೇನು ಕೊಡ್ತಿದ್ರು ಆ ಲೆವೆಲ್ ನಮ್ಮನ್ನ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಿದ್ವಿ. ಸೊ ಆ ಡಿಸಿಪ್ಲಿನ್ ನಮ್ಮ ಫ್ರೆಂಡ್ಶಿಪ್ಲು ಮೇಂಟೈನ್ ಇದೆ. ಅದಕ್ಕೆ ಇವತ್ತು ನಾನು ಫ್ರೆಂಡ್ಸ್ನ ಮೀಟ್ ಮಾಡ್ತೀನಿ. ಐ ಟಾಕ್ ಟು ದೆಮ್. ಸೊ ದಟ್ಸ್ ವೈ ಐ ಥಿಂಕ್ ಆಲ್ ಮೈ ಫ್ರೆಂಡ್ಸ್ ಆರ್ ಟುಗೆದರ್ ವಿತ್ ಮೀ. ಅವ್ರೇನೋ ಬೇರೆ ವಯಸ್ಸಲ್ಲಿ ಹೋಗ್ಬಿಟ್ಟಿದ್ರೆ ಐ ಥಿಂಕ್ ಐ ಹ್ಯಾವ್ ನಾಟ್ ಮೆಟ್ ದೆಮ್ ನೌ. ಸೊ ಫೈಟಿಂಗ್ ಯಾವ್ದಾರು ಇತ್ತ? ಹೊಡಿಮಗ ಅಂತ ಯಾರಿಗಾರು? ನಾಟ್ ಎಕ್ಸಾಕ್ಟ್ಲಿ ಇಲ್ಲ ಅಂಥದ್ದು ಯಾವುದು ನೆನಪು? ಓಕೆ. ಸೊ ಶಿವಣ್ಣ ಹಾಫ್ ಸೆಂಚುರಿ ಆದ್ಮೇಲೂ ಕೂಡ ಇಷ್ಟು ಫಿಟ್ ಆಗಿದ್ದೀರಾ. ಸೊ ಫಿಟ್ನೆಸ್ ಸೀಕ್ರೆಟ್ ಏನು ಮಾಡ್ತೀರಿ ಅಂತ? ಐ ಥಿಂಕ್ ಅಫ್ಕೋರ್ಸ್ ಸ್ವಲ್ಪ ಐ ಥಿಂಕ್ ವಿ ಡೂ ವರ್ಕೌಟ್ ಸ್ವಲ್ಪ ಮಾಡ್ತೀವಿ. ಸೇಮ್ ಟೈಮ್ ಫುಡ್ ಕಂಟ್ರೋಲ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಎವ್ರಿಬಡೀಸ್ ವಿಶಸ್ ಅದೇ. ದಟ್ಸ್ ದ ಮೇನ್ ಥಿಂಗ್. ಎವ್ರಿಬಡಿ ಪ್ಯಾಂಪರಿಂಗ್ ಇರ್ಬೋದು ಫಿಲ್ಮ್ ಇಂಡಸ್ಟ್ರಿ. ಆಲ್ ಆಫ್ ದೆಮ್ ಸೇಯಿಂಗ್ ದಟ್ ಎಸ್ ಯು ಲುಕ್ ಯಂಗ್. ಆ ವರ್ಡ್ ಕೇಳ್ತಿದ್ರೆ ಒಂದು ಪಾಸಿಟಿವ್ ಎನರ್ಜಿ ಅದು ವೈಬ್ರೇಟ್ ಆಗುತ್ತೆ. ಯಂಗ್ ಫೀಲ್ ಬರುತ್ತೆ. ವಿ ಶುಡ್ ಮೇಕ್ ಅವರ್ ಸೆಲ್ಫ್ feel comfortable and make that into positive energy, not into negative energy. By showing off ಮಾಡ್ಬಿಟ್ರೆ ಬಹಳ ಕಷ್ಟ. ಇನ್ನೇನು ಮಾಡೋದು ಅಂತ ಬರಬಾರ್ದು. ಇದನ್ನ ನಾವು ಇನ್ನೂ ಹಂಗೆ ಕಾಣಿಸ್ತೀವಲ್ಲ, ಅದಕ್ಕೆ ಏನು ಕಾರಣ ಅನ್ನೋದು ನಾವು ಹುಡುಕ್ತಾ ಹೋದಾಗ ಟು ಬಿ ಫಿಟ್ ವಾಟ್ ದಿಸ್ ಎನರ್ಜಿ ಬರೋದನ್ನ ಪಾಸಿಟಿವ್ ಆಗಿ ತಗೊಂಡಾಗ ವಿ ಶುಡ್ ವರ್ಕೌಟ್, ವಿ ಶುಡ್ ಮೇಕ್ ಅವರ್ ಸೆಲ್ಫ್ ಫಿಟ್. ಆಮೇಲೆ ಜಾಸ್ತಿ ಊಟ ಮಾಡ್ದೇನೆ ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ಊಟ ಮಾಡ್ಕೊಂಡು